ಬ್ರಹ್ಮಾಂಡ ಭ್ರಷ್ಟಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈ ಸಚಿವರ ತಲೆದಂಡವಾಗಬೇಕು ಅನ್ನುವಂತ ಬಿಜೆಪಿಯ ಆಕ್ರೋಶ ಇತ್ತಲ್ಲ. ಸಚಿವರು ಅವರಿಗೆ ಗೊತ್ತಿಲ್ಲದೆ ಎಲ್ಲವೂ ನಡೆದು ಬೀಳುತ್ತಾ, ಅಧಿಕಾರಿಗಳು ಹಾಗಾದ್ರೆ ಅವರಿಗೆ ಗೊತ್ತಿಲ್ಲದೆಯೇ ಕೋಟಿ ಕೋಟಿ ಲೈಸೆನ್ಸ್ಗೆ, ಬಾರ್ ಲೈಸೆನ್ಸ್ಗೆ ಹಣವನ್ನ ಪಡ್ಕೊಳ್ಳಿಕ್ ಸಾಧ್ಯ ಇದೆಯಾ ಅನ್ನುವಂತ ವಿಚಾರಗಳೆಲ್ಲವೂ ಕೂಡ ಬಂದಾಗ ನೋಡಿ, ಕಾಂಗ್ರೆಸ್ನ ನಾಯಕರು ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ನ ನಾಯಕರು ಹೇಳ್ತಾ ಇರೋದು, ಅಧಿಕಾರಿಗಳು ಲಂಚ ತಗೊಂಡ್ರೆ ಮಂತ್ರಿಗಳು ಯಾಕೆ ರಾಜೀನಾಮೆಯನ್ನ ಕೊಡಬೇಕು, ಮಂತ್ರಿಗಳು ಯಾಕೆ ಆರ್.ಬಿ. ತಿಮ್ಮಾಪುರ್ ಅವರು ಯಾಕೆ ರಾಜೀನಾಮೆಯನ್ನ ಕೊಡಬೇಕು ಅನ್ನೋ ಮಾತನ್ನ ವಿರಾಜಪೇಟೆಯಲ್ಲಿ ಎಎಸ್ ಪೊನ್ನಣ್ಣ ಹೇಳಿದ್ದಾರೆ. ಆ ಮೂಲಕ ಯಾವುದೇ ಕಾರಣಕ್ಕೂ ಕೂಡ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆದ ಹಾಗೆ ಸಚಿವರ ರಾಜೀನಾಮೆಯನ್ನ ಕೇಳೋದು ಅಪ್ರಸ್ತುತ ಅನ್ನೋ ಮಾತನ್ನ ಇಲ್ಲಿ ಕಾಂಗ್ರೆಸ್ನ ನಾಯಕರುಗಳು ಹೇಳ್ತಾ ಇದ್ದಾರೆ. ಪೊನ್ನಣ್ಣ ಅವರು ಹೇಳೋ ಮೂಲಕ ಆರ್.ಬಿ. ತಿಮ್ಮಾಪುರ್ ಅವರ ಬೆನ್ನಿಗೆ ನಿಂತಂಗೆ ಕಾಣಿಸ್ತಾ ಇದೆ. ಎಲ್ಲ ಅಧಿಕಾರಿಗಳಲ್ಲಿ ಆಗುವಂತ ಭ್ರಷ್ಟಾಚಾರಕ್ಕೆ ಮಂತ್ರಿಗಳು ರಾಜೀನಾಮೆ ಕೊಡಬೇಕಾದ್ರೆ ನಮ್ಮ ಗಡಿ ಭಾಗದಲ್ಲಿ ದಿನನಿತ್ಯ ಪಾಕಿಸ್ತಾನದವರು ಮತ್ತು ಉಗ್ರಗಾಮಿಗಳು ಒಳಗಡೆ ಬರ್ತಾ ಇದಾರಲ್ಲ, ಇಲ್ಲಿ ಬಂದು ನಮ್ಮ ಮೇಲೆ ಬಾಂಬ್ ದಾಳಿ ಮಾಡ್ತಾ ಇದಾರಲ್ಲ, ಯಾರು ರಾಜೀನಾಮೆ ಕೊಡ್ಬೇಕು? ಅದಕ್ಕೆ ಯಾರೋ ಒಬ್ಬ ಅಧಿಕಾರಿ ಎಲ್ಲೋ ಭ್ರಷ್ಟಾಚಾರ ತಗೊಂಡು ಸಿಕ್ಕಾಕೊಂಡ್ರೆ ಮಂತ್ರಿ ರಾಜೀನಾಮೆ ಕೊಡ್ಬೇಕಂತ ಹೇಳಿದ್ರೆ, ಈ ದೇಶದ ಸುರಕ್ಷತೆಯನ್ನ, ಈ ದೇಶದ ಗಡಿಯನ್ನ ಕಾಪಾಡುವಂತ ಜವಾಬ್ದಾರಿ ವಹಿಸಿಕೊಂಡಿರುವಂತ ಮಂತ್ರಿ ಏನ್ ಮಾಡಬೇಕು? ಪುಲ್ವಾಮಾ, ಪಹಲ್ಗಾಮ್ ಇದೆಲ್ಲ ನಡೆದಾಗ ಜವಾಬ್ದಾರಿ ಅಲ್ವಾ ಅವ್ರದ್ದು? ಅವ್ರ ಜವಾಬ್ದಾರಿ ನೆರವೇರಿಸಲಿ. ಇಲ್ಲಿ ಮಂತ್ರಿ ಆಮೇಲೆ ನೋಡೋಣ. ಅಲ್ಲ, ನಾನು ನೋಡ್ಲಿಲ್ಲ. ನಾನೇನು ಭ್ರಷ್ಟಾಚಾರದ ಪರ ಮಾತಾಡ್ತಾ ಇಲ್ಲ. ನಾನೇನ್ ಹೇಳ್ತಾ ಇದ್ದೀನಿ, ಅಧಿಕಾರಿಗಳ ಹಂತದಲ್ಲಿ ಆಗುವಂತ ಭ್ರಷ್ಟಾಚಾರಕ್ಕೆ ನೀವು ಮಂತ್ರಿಗಳ ರಾಜೀನಾಮೆ ಕೊಡಿ ಅಂತ ಹೇಳೋದು ಎಷ್ಟು ಸೂಕ್ತ ಅಂತ ಹೇಳುವಂತ ಪ್ರಶ್ನೆ. ಆದ್ರೆ ಇಲ್ಲಿ ಭ್ರಷ್ಟಾಚಾರ ಆಗಿದೆ, ಅದಕ್ಕೆ ದಾಖಲೆಗಳಿದೆ ಅಥವಾ ಅದಕ್ಕೆ ಆಧಾರ ಇದೆ ಅಂತ ಹೇಳಿದ್ರೆ ಖಂಡಿತವಾಗಿ ಕ್ರಮ ಜರುಗಲೇಬೇಕು. ನೇರವಾಗಿ ಯಾವ್ದಾರ ಮಂತ್ರಿಯಲ್ಲಿ ಅವರ ಕರ್ತವ್ಯ ಲೋಪ ಇದ್ರೆ, ವೈಫಲ್ಯ ಇದ್ರೆ ರಾಜೀನಾಮೆ ಕೊಡಲೇಬೇಕು ಅವರು, ಯಾರೇ ಮಂತ್ರಿ ಇರಲಿ. ಆದ್ರೆ ಅದು ಅನ್ವಯ ಕೇಂದ್ರಕ್ಕೂ ಆಗುತ್ತೆ, ಬಿಜೆಪಿ ಆಡಳಿತ ಸರ್ಕಾರಕ್ಕೂ ಆಗುತ್ತೆ, ಕಾಂಗ್ರೆಸ್ ಆಡಳಿತ ಸರ್ಕಾರಕ್ಕೂ ಕೂಡ ಆಗುತ್ತೆ ಅಂತ ಹೇಳೋದು ಕೇಳ್ತಾ ಇದ್ದಾರೆ. ಅದು ಅವ್ರನ್ನೇ ಕೇಳಬೇಕು, ಮುಖ್ಯಮಂತ್ರಿಗಳಿಗೆ. ಅಲ್ಲ, ಇದರ ಪೂರ್ಣ ಮಾಹಿತಿ ನನ್ನ ಹತ್ರ ಇಲ್ಲ. ನಾನು ಕೂಡ ಬೆಳಿಗ್ಗೆ ಪೇಪರ್ನಲ್ಲಿ ಓದಿದ್ದೀನಿ ಅಷ್ಟೇ, ಬೆಂಗಳೂರಿಗೆ ಹೋಗಿಲ್ಲ, ಒಂದು ವಾರ ಆಯ್ತು. ಮಾಹಿತಿ ಪಡ್ಕೊಂಡು ಮಾತಾಡ್ತೀನಿ. ಎಲ್ಲ ಅಧಿಕಾರಿಗಳಲ್ಲಿ ಆಗುವಂತ ಭ್ರಷ್ಟಾಚಾರಕ್ಕೆ ಮಂತ್ರಿಗಳು ರಾಜೀನಾಮೆ ಕೊಡಬೇಕಾದ್ರೆ ನಮ್ಮ ಗಡಿ ಭಾಗದಲ್ಲಿ ದಿನನಿತ್ಯ ಪಾಕಿಸ್ತಾನದವರು ಮತ್ತು ಉಗ್ರಗಾಮಿಗಳು ಒಳಗಡೆ ಬರ್ತಾ ಇದಾರಲ್ಲ, ಇಲ್ಲಿ ಬಂದು ನಮ್ಮ ಮೇಲೆ ಬಾಂಬ್ ದಾಳಿ ಮಾಡ್ತಾ ಇದಾರಲ್ಲ. ಬ್ರಹ್ಮಾಂಡ ಭ್ರಷ್ಟಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈ ಸಚಿವರ ತಲೆದಂಡವಾಗಬೇಕು ಅನ್ನುವಂತ ಬಿಜೆಪಿಯ ಆಕ್ರೋಶ ಇತ್ತಲ್ಲ. ಸಚಿವರು ಅವರಿಗೆ ಗೊತ್ತಿಲ್ಲದೆ ಎಲ್ಲವೂ ನಡೆದು ಬೀಳುತ್ತಾ, ಅಧಿಕಾರಿಗಳು ಹಾಗಾದ್ರೆ ಅವರಿಗೆ ಗೊತ್ತಿಲ್ಲದೆಯೇ ಕೋಟಿ ಕೋಟಿ ಲೈಸೆನ್ಸ್ಗೆ, ಬಾರ್ ಲೈಸೆನ್ಸ್ಗೆ ಹಣವನ್ನ ಪಡ್ಕೊಳ್ಳಿಕ್ ಸಾಧ್ಯ ಇದೆಯಾ ಅನ್ನುವಂತ ವಿಚಾರಗಳೆಲ್ಲವೂ ಕೂಡ ಬಂದಾಗ ನೋಡಿ, ಕಾಂಗ್ರೆಸ್ನ ನಾಯಕರು ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ನ ನಾಯಕರು ಹೇಳ್ತಾ ಇರೋದು, ಅಧಿಕಾರಿಗಳು ಲಂಚ ತಗೊಂಡ್ರೆ ಮಂತ್ರಿಗಳು ಯಾಕೆ ರಾಜೀನಾಮೆಯನ್ನ ಕೊಡಬೇಕು, ಮಂತ್ರಿಗಳು ಯಾಕೆ ಆರ್.ಬಿ. ತಿಮ್ಮಾಪುರ್ ಅವರು ಯಾಕೆ ರಾಜೀನಾಮೆಯನ್ನ ಕೊಡಬೇಕು ಅನ್ನೋ ಮಾತನ್ನ ವಿರಾಜಪೇಟೆಯಲ್ಲಿ ಎಎಸ್ ಪೊನ್ನಣ್ಣ ಹೇಳಿದ್ದಾರೆ. ಆ ಮೂಲಕ ಯಾವುದೇ ಕಾರಣಕ್ಕೂ ಕೂಡ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆದ ಹಾಗೆ ಸಚಿವರ ರಾಜೀನಾಮೆಯನ್ನ ಕೇಳೋದು ಅಪ್ರಸ್ತುತ ಅನ್ನೋ ಮಾತನ್ನ ಇಲ್ಲಿ ಕಾಂಗ್ರೆಸ್ನ ನಾಯಕರುಗಳು ಹೇಳ್ತಾ ಇದ್ದಾರೆ. ಪೊನ್ನಣ್ಣ ಅವರು ಹೇಳೋ ಮೂಲಕ ಆರ್.ಬಿ. ತಿಮ್ಮಾಪುರ್ ಅವರ ಬೆನ್ನಿಗೆ ನಿಂತಂಗೆ ಕಾಣಿಸ್ತಾ ಇದೆ. ಎಲ್ಲ ಅಧಿಕಾರಿಗಳಲ್ಲಿ ಆಗುವಂತ ಭ್ರಷ್ಟಾಚಾರಕ್ಕೆ ಮಂತ್ರಿಗಳು ರಾಜೀನಾಮೆ ಕೊಡಬೇಕಾದ್ರೆ ನಮ್ಮ ಗಡಿ ಭಾಗದಲ್ಲಿ ದಿನನಿತ್ಯ ಪಾಕಿಸ್ತಾನದವರು ಮತ್ತು ಉಗ್ರಗಾಮಿಗಳು ಒಳಗಡೆ ಬರ್ತಾ ಇದಾರಲ್ಲ, ಇಲ್ಲಿ ಬಂದು ನಮ್ಮ ಮೇಲೆ ಬಾಂಬ್ ದಾಳಿ ಮಾಡ್ತಾ ಇದಾರಲ್ಲ, ಯಾರು ರಾಜೀನಾಮೆ ಕೊಡ್ಬೇಕು? ಅದಕ್ಕೆ ಯಾರೋ ಒಬ್ಬ ಅಧಿಕಾರಿ ಎಲ್ಲೋ ಭ್ರಷ್ಟಾಚಾರ ತಗೊಂಡು ಸಿಕ್ಕಾಕೊಂಡ್ರೆ ಮಂತ್ರಿ ರಾಜೀನಾಮೆ ಕೊಡ್ಬೇಕಂತ ಹೇಳಿದ್ರೆ, ಈ ದೇಶದ ಸುರಕ್ಷತೆಯನ್ನ, ಈ ದೇಶದ ಗಡಿಯನ್ನ ಕಾಪಾಡುವಂತ ಜವಾಬ್ದಾರಿ ವಹಿಸಿಕೊಂಡಿರುವಂತ ಮಂತ್ರಿ ಏನ್ ಮಾಡಬೇಕು? ಪುಲ್ವಾಮಾ, ಪಹಲ್ಗಾಮ್ ಇದೆಲ್ಲ ನಡೆದಾಗ ಜವಾಬ್ದಾರಿ ಅಲ್ವಾ ಅವ್ರದ್ದು? ಅವ್ರ ಜವಾಬ್ದಾರಿ ನೆರವೇರಿಸಲಿ. ಇಲ್ಲಿ ಮಂತ್ರಿ ಆಮೇಲೆ ನೋಡೋಣ. ಅಲ್ಲ, ನಾನು ನೋಡ್ಲಿಲ್ಲ. ನಾನೇನು ಭ್ರಷ್ಟಾಚಾರದ ಪರ ಮಾತಾಡ್ತಾ ಇಲ್ಲ. ನಾನೇನ್ ಹೇಳ್ತಾ ಇದ್ದೀನಿ, ಅಧಿಕಾರಿಗಳ ಹಂತದಲ್ಲಿ ಆಗುವಂತ ಭ್ರಷ್ಟಾಚಾರಕ್ಕೆ ನೀವು ಮಂತ್ರಿಗಳ ರಾಜೀನಾಮೆ ಕೊಡಿ ಅಂತ ಹೇಳೋದು ಎಷ್ಟು ಸೂಕ್ತ ಅಂತ ಹೇಳುವಂತ ಪ್ರಶ್ನೆ.
ಆದ್ರೆ ಇಲ್ಲಿ ಭ್ರಷ್ಟಾಚಾರ ಆಗಿದೆ, ಅದಕ್ಕೆ ದಾಖಲೆಗಳಿದೆ ಅಥವಾ ಅದಕ್ಕೆ ಆಧಾರ ಇದೆ ಅಂತ ಹೇಳಿದ್ರೆ ಖಂಡಿತವಾಗಿ ಕ್ರಮ ಜರುಗಲೇಬೇಕು. ನೇರವಾಗಿ ಯಾವ್ದಾರ ಮಂತ್ರಿಯಲ್ಲಿ ಅವರ ಕರ್ತವ್ಯ ಲೋಪ ಇದ್ರೆ, ವೈಫಲ್ಯ ಇದ್ರೆ ರಾಜೀನಾಮೆ ಕೊಡಲೇಬೇಕು ಅವರು, ಯಾರೇ ಮಂತ್ರಿ ಇರಲಿ. ಆದ್ರೆ ಅದು ಅನ್ವಯ ಕೇಂದ್ರಕ್ಕೂ ಆಗುತ್ತೆ, ಬಿಜೆಪಿ ಆಡಳಿತ ಸರ್ಕಾರಕ್ಕೂ ಆಗುತ್ತೆ, ಕಾಂಗ್ರೆಸ್ ಆಡಳಿತ ಸರ್ಕಾರಕ್ಕೂ ಕೂಡ ಆಗುತ್ತೆ ಅಂತ ಹೇಳೋದು ಕೇಳ್ತಾರೆ. ಅದು ಅವ್ರನ್ನೇ ಕೇಳಬೇಕು, ಮುಖ್ಯಮಂತ್ರಿಗಳಿಗೆ. ಅಲ್ಲ, ಇದರ ಪೂರ್ಣ ಮಾಹಿತಿ ನನ್ನ ಹತ್ರ ಇಲ್ಲ. ನಾನು ಕೂಡ ಬೆಳಿಗ್ಗೆ ಪೇಪರ್ನಲ್ಲಿ ಓದಿದ್ದೀನಿ ಅಷ್ಟೇ, ಬೆಂಗಳೂರಿಗೆ ಹೋಗಿಲ್ಲ, ಒಂದು ವಾರ ಆಯಿತು. ಮಾಹಿತಿ ಪಡ್ಕೊಂಡು ಮಾತಾಡ್ತೀನಿ. ಎಲ್ಲ ಅಧಿಕಾರಿಗಳಲ್ಲಿ ಆಗುವಂತ ಭ್ರಷ್ಟಾಚಾರಕ್ಕೆ ಮಂತ್ರಿಗಳು ರಾಜೀನಾಮೆ ಕೊಡಬೇಕಾದ್ರೆ ನಮ್ಮ ಗಡಿ ಭಾಗದಲ್ಲಿ ದಿನನಿತ್ಯ ಪಾಕಿಸ್ತಾನದವರು ಮತ್ತು ಉಗ್ರಗಾಮಿಗಳು ಒಳಗಡೆ ಬರ್ತಾ ಇದಾರಲ್ಲ, ಇಲ್ಲಿ ಬಂದು ನಮ್ಮ ಮೇಲೆ ಬಾಂಬ್ ದಾಳಿ ಮಾಡ್ತಾ ಇದಾರಲ್ಲ. ಇಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈ ಸಚಿವರ ತಲೆದಂಡವಾಗಬೇಕು ಅನ್ನುವಂತ ಬಿಜೆಪಿಯ ಆಕ್ರೋಶ ಇತ್ತಲ್ಲ, ಸಚಿವರು ಅವರಿಗೆ ಗೊತ್ತಿಲ್ಲದೆ ಎಲ್ಲವೂ ನಡೆದು ಬೀಳುತ್ತಾ, ಅಧಿಕಾರಿಗಳು ಹಾಗಾದ್ರೆ ಅವರಿಗೆ ಗೊತ್ತಿಲ್ಲದೆಯೇ ಕೋಟಿ ಕೋಟಿ ಲೈಸೆನ್ಸ್ಗೆ, ಬಾರ್ ಲೈಸೆನ್ಸ್ಗೆ ಹಣವನ್ನ ಪಡ್ಕೊಳ್ಳಿಕ್ ಸಾಧ್ಯ ಇದೆಯಾ ಅನ್ನುವಂತ ವಿಚಾರಗಳೆಲ್ಲವೂ ಕೂಡ ಬಂದಾಗ ನೋಡಿ, ಕಾಂಗ್ರೆಸ್ನ ನಾಯಕರು ಹೇಳ್ತಾ ಇದ್ದಾರೆ, ಕಾಂಗ್ರೆಸ್ನ ನಾಯಕರು ಹೇಳ್ತಾ ಇರೋದು ಅಧಿಕಾರಿಗಳು ಲಂಚ ತಗೊಂಡ್ರೆ ಮಂತ್ರಿಗಳು ಯಾಕೆ ರಾಜೀನಾಮೆಯನ್ನ ಕೊಡಬೇಕು, ಮಂತ್ರಿಗಳು ಯಾಕೆ, ಆರ್.ಬಿ. ತಿಮ್ಮಾಪುರ್ ಅವರು ಯಾಕೆ ರಾಜೀನಾಮೆಯನ್ನ ಕೊಡಬೇಕು ಅನ್ನೋ ಮಾತನ್ನ ವಿರಾಜಪೇಟೆಯಲ್ಲಿ ಎಎಸ್ ಪೊನ್ನಣ್ಣ ಹೇಳಿದ್ದಾರೆ. ಆ ಮೂಲಕ ಯಾವುದೇ ಕಾರಣಕ್ಕೂ ಕೂಡ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆದ ಹಾಗೆ ಸಚಿವರ ರಾಜೀನಾಮೆಯನ್ನ ಕೇಳೋದು ಅಪ್ರಸ್ತುತ ಅನ್ನೋ ಮಾತನ್ನ ಇಲ್ಲಿ ಕಾಂಗ್ರೆಸ್ನ ನಾಯಕರುಗಳು ಹೇಳ್ತಾ ಇದ್ದಾರೆ. ಪೊನ್ನಣ್ಣ ಅವರು ಹೇಳೋ ಮೂಲಕ ಆರ್.ಬಿ. ತಿಮ್ಮಾಪುರ್ ಅವರ ಬೆನ್ನಿಗೆ ನಿಂತಂಗೆ ಕಾಣಿಸ್ತಾ ಇದೆ. ಎಲ್ಲ ಅಧಿಕಾರಿಗಳಲ್ಲಿ ಆಗುವಂತ ಭ್ರಷ್ಟಾಚಾರಕ್ಕೆ ಮಂತ್ರಿಗಳು ರಾಜೀನಾಮೆ ಕೊಡಬೇಕಾದ್ರೆ ನಮ್ಮ ಗಡಿ ಭಾಗದಲ್ಲಿ ದಿನನಿತ್ಯ ಪಾಕಿಸ್ತಾನದವರು ಮತ್ತು ಉಗ್ರಗಾಮಿಗಳು ಒಳಗಡೆ ಬರ್ತಾ ಇದಾರಲ್ಲ, ಇಲ್ಲಿ ಬಂದು ನಮ್ಮ ಮೇಲೆ ಬಾಂಬ್ ದಾಳಿ ಮಾಡ್ತಾ ಇದಾರಲ್ಲ, ಯಾರು ರಾಜೀನಾಮೆ ಕೊಡಬೇಕು ಅದಕ್ಕೆ? ಯಾರೋ ಒಬ್ಬ ಅಧಿಕಾರಿ ಎಲ್ಲೋ ಭ್ರಷ್ಟಾಚಾರ ತಗೊಂಡು ಸಿಕ್ಕಾಕೊಂಡ್ರೆ ಮಂತ್ರಿ ರಾಜೀನಾಮೆ ಕೊಡಬೇಕಂತ ಹೇಳಿದ್ರೆ, ಈ ದೇಶದ ಸುರಕ್ಷತೆಯನ್ನ, ಈ ದೇಶದ ಗಡಿಯನ್ನ ಕಾಪಾಡುವಂತ ಜವಾಬ್ದಾರಿ ವಹಿಸಿಕೊಂಡಿರುವಂತ ಮಂತ್ರಿ ಏನ್ ಮಾಡಬೇಕು? ಪುಲ್ವಾಮಾ, ಪಹಲ್ಗಾಮ್ ಇದೆಲ್ಲ ನಡೆದಾಗ ಜವಾಬ್ದಾರಿ ಅಲ್ವಾ ಅವ್ರದ್ದು? ಅವ್ರ ಜವಾಬ್ದಾರಿ ನೆರವೇರಿಸಲಿ. ಇಲ್ಲಿ ಮಂತ್ರಿ ಆಮೇಲೆ ನೋಡೋಣ. ಅಲ್ಲ, ನಾನು ನೋಡ್ಲಿಲ್ಲ, ನಾನೇನು ಭ್ರಷ್ಟಾಚಾರದ ಪರ ಮಾತಾಡ್ತಾ ಇಲ್ಲ. ನಾನೇನ್ ಹೇಳ್ತಾ ಇದ್ದೀನಿ, ಅಧಿಕಾರಿಗಳ ಹಂತದಲ್ಲಿ ಆಗುವಂತ ಭ್ರಷ್ಟಾಚಾರಕ್ಕೆ ನೀವು ಮಂತ್ರಿಗಳ ರಾಜೀನಾಮೆ ಕೊಡಿ ಅಂತ ಹೇಳೋದು ಎಷ್ಟು ಸೂಕ್ತ ಅಂತ ಹೇಳುವಂತ ಪ್ರಶ್ನೆ. ಆದ್ರೆ ಇಲ್ಲಿ ಭ್ರಷ್ಟಾಚಾರ ಆಗಿದೆ, ಅದಕ್ಕೆ ದಾಖಲೆಗಳಿದೆ ಅಥವಾ ಅದಕ್ಕೆ ಆಧಾರ ಇದೆ ಅಂತ ಹೇಳಿದ್ರೆ ಖಂಡಿತವಾಗಿ ಕ್ರಮ ಜರುಗಲೇಬೇಕು. ನೇರವಾಗಿ ಯಾವ್ದಾರ ಮಂತ್ರಿಯಲ್ಲಿ ಅವರ ಕರ್ತವ್ಯ ಲೋಪ ಇದ್ರೆ, ವೈಫಲ್ಯ ಇದ್ರೆ ರಾಜೀನಾಮೆ ಕೊಡಲೇಬೇಕು ಅವರು, ಯಾರೇ ಮಂತ್ರಿ ಇರಲಿ. ಆದ್ರೆ ಅದು ಅನ್ವಯ ಕೇಂದ್ರಕ್ಕೂ ಆಗುತ್ತೆ, ಬಿಜೆಪಿ ಆಡಳಿತ ಸರ್ಕಾರಕ್ಕೂ ಆಗುತ್ತೆ, ಕಾಂಗ್ರೆಸ್ ಆಡಳಿತ ಸರ್ಕಾರಕ್ಕೂ ಕೂಡ ಆಗುತ್ತೆ ಅಂತ ಹೇಳೋದು ಕೇಳ್ತಾರೆ. ಅದು ಅವ್ರನ್ನೇ ಕೇಳಬೇಕು, ಮುಖ್ಯಮಂತ್ರಿಗಳಿಗೆ. ಅಲ್ಲ, ಇದರ ಪೂರ್ಣ ಮಾಹಿತಿ ನನ್ನ ಹತ್ರ ಇಲ್ಲ. ನಾನು ಕೂಡ ಬೆಳಿಗ್ಗೆ ಪೇಪರ್ನಲ್ಲಿ ಓದಿದ್ದೀನಿ ಅಷ್ಟೇ, ಬೆಂಗಳೂರಿಗೆ ಹೋಗಿಲ್ಲ, ಒಂದು ವಾರ ಆಯಿತು. ಮಾಹಿತಿ ಪಡ್ಕೊಂಡು ಮಾತಾಡ್ತೀನಿ. ಎಲ್ಲ ಅಧಿಕಾರಿಗಳಲ್ಲಿ ಆಗುವಂತ ಭ್ರಷ್ಟಾಚಾರಕ್ಕೆ ಮಂತ್ರಿಗಳು ರಾಜೀನಾಮೆ ಕೊಡಬೇಕಾದ್ರೆ ನಮ್ಮ ಗಡಿ ಭಾಗದಲ್ಲಿ ದಿನನಿತ್ಯ ಪಾಕಿಸ್ತಾನದವರು ಮತ್ತು ಉಗ್ರಗಾಮಿಗಳು ಒಳಗಡೆ ಬರ್ತಾ ಇದಾರಲ್ಲ, ಇಲ್ಲಿ ಬಂದು ನಮ್ಮ ಮೇಲೆ ಬಾಂಬ್ ದಾಳಿ ಮಾಡ್ತಾ ಇದಾರಲ್ಲ,